ಪುನರ್ಮನನ ಹಾಳೆ 9 ತರಗತಿ 8 ಗಣಿತ ವಿಷಯ ಚತುರ್ಭುಜಗಳ ಪರಿಚಯ 2. ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಕೋನದ ಅರ್ಥವನ್ನು ಬರೆಯಿರಿ. ಇಲ್ಲಿ ಎರಡು ಕಿರಣಗಳ ಮಧ್ಯೆ ಉಂಟಾದ ಒಂದು ಸಾಮಾನ್ಯ ಬಿಂದುವಿನ ಮೂಲಕ ಹಾದು ಹೋಗುವ ಎರಡು ಕಿರಣಗಳು ಉಂಟು ಮಾಡುವ ಸ್ಥಳವೇ ಕೋನ ಎಂದು ಹೇಳಬಹುದು. ಸಾಮಾನ್ಯ ಬಿಂದುವಿನ ಮೂಲಕ ಎರಡು ಕಿರಣಗಳ ಮಧ್ಯೆ ಇರುವ ಉಂಟಾಗುವ ಅಳತೆಯನ್ನು ಕೋನ ಎಂದು ಕರೆಯುತ್ತೇವೆ. ಅದೇ ಥರನಾಗಿ ಕೆಳಗಿನ ಚಿತ್ರಗಳಲ್ಲಿ ಉಂಟಾಗಿರುವ ಕೋನಗಳನ್ನು ಪೆನ್ನಿನಿಂದ ಗುರುತಿಸಿ ಎಂದು ಹೇಳಿದ್ದಾರೆ. ಇಲ್ಲಿ ಗಡಿಯಾರದ ಮುಳ್ಳುಗಳ ಮಧ್ಯೆ, ಚಕ್ರದ ಎರಡು ಕಡ್ಡಿಗಳ ಮಧ್ಯೆ ಕೋನಗಳು ಉಂಟಾಗಿವೆ. ಹೀಗೆ ನಾವು ಕೋನಗಳನ್ನು ಪರಿಚಯಿಸಬಹುದು. ಅದೇ ಥರನಾಗಿ ಇಲ್ಲಿ ಎರಡು ಗೆರೆಗಳ ಮಧ್ಯೆ, ಇಲ್ಲೂ ಕೂಡ ಎರಡು ಗೆರೆಗಳ ಮಧ್ಯೆ, ಇಲ್ಲೂ ಕೂಡ ಎರಡು ಗೆರೆಗಳ ಮಧ್ಯೆ ಕೋನ ಉಂಟಾಗಿದೆ. ಈ ಕೆಳಗಿನ ಚಿತ್ರದಲ್ಲಿರುವ ಪಾರ್ಶ್ವಕೋನಗಳನ್ನು ಪೂರಕ ಕೋನಗಳು ಎಂದು ಕರೆಯುತ್ತೇವೆ ಏಕೆಂದು ಚರ್ಚಿಸಿ. 60 + 30 ಇಲ್ಲಿ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿ ಮತ್ತು ಒಂದೇ ಬಿಂದುವಿನ ಮೂಲಕ ಇದ್ದರೆ ಅವುಗಳಿಗೆ ಪೂರಕ ಕೋನ ಎಂದು ಕರೆಯುತ್ತೇವೆ. ಇಲ್ಲಿ x ಮತ್ತು yಗಳು ಪೂರಕ ಕೋನಗಳಾಗಿವೆ. AOC x ನ ಬೆಲೆ 45 ಡಿಗ್ರಿ ಆಗಿದೆ. y ನ ಬೆಲೆ ಎಷ್ಟು ಎಂದು ಕೇಳಿದ್ದಾರೆ. x + y = 90 ಡಿಗ್ರಿ ಏಕೆಂದರೆ ಇವು ಪೂರಕ ಕೋನಗಳು. x ನ ಬೆಲೆ 45, y ನ ಬೆಲೆ ಎಷ್ಟು ಎಂದು ಕೇಳಿದ್ದಾರೆ. y = 90 - 45 = 45 ಡಿಗ್ರಿ. y ನ ಬೆಲೆ 45 ಡಿಗ್ರಿ ಆಗಿರುತ್ತದೆ. ಈ ಕೆಳಗಿನ ಕೆಲವು ಕೋನಗಳನ್ನು ಕೊಡಲಾಗಿದೆ. ಅವುಗಳು ಪೂರಕ ಕೋನಗಳನ್ನು ಬರೆಯಿರಿ. 50 ಡಿಗ್ರಿಗೆ ಪೂರಕ ಕೋನ 40 ಡಿಗ್ರಿ. 50 + 40 90 ಡಿಗ್ರಿ. ಅದೇ ಥರನಾಗಿ 65 ಡಿಗ್ರಿಯ ಪೂರಕ ಕೋನ 25 ಡಿಗ್ರಿ. ಇವೆರಡನ್ನು ಕೂಡಿಸಿದಾಗ 90 ಡಿಗ್ರಿ ಉಂಟಾಗುತ್ತದೆ. ಈ ಕೆಳಗಿರುವ ಕೋನಗಳನ್ನು ಅಳೆದು ಬರೆಯಿರಿ ಎಂದು ಹೇಳಿದ್ದಾರೆ. ಕೋನ AOC ಮತ್ತು ಕೋನ BOC ಇವುಗಳನ್ನು ಅಳೆದು ಈ ಥರನಾದ ಕೋನಗಳಿಗೆ ಕೋನ AOCಯ ಅಳತೆ. ಈ ಕೋನವನ್ನು ಅಳೆದಾಗ ನಮಗೆ ಬರುವ ಉತ್ತರ 120 ಡಿಗ್ರಿ ಆಗಿರುತ್ತದೆ. 120 ಡಿಗ್ರಿ. ಕೋನ AOCನ ಅಳತೆ 120 ಡಿಗ್ರಿ. ಕೋನ BOCಯ ಅಳತೆ 50 ಡಿಗ್ರಿ. 130 ಡಿಗ್ರಿ, 150 ಡಿಗ್ರಿ. ಇವೆರಡನ್ನೂ ಸೇರಿಸಿದಾಗ ನಮಗೆ ಬರುವ ಉತ್ತರ 130 ಡಿಗ್ರಿ + 50 ಡಿಗ್ರಿ. ಇವೆರಡನ್ನೂ ಸೇರಿಸಿದಾಗ ನಮಗೆ ಬರುವ ಉತ್ತರ 180 ಡಿಗ್ರಿ. 180 ಡಿಗ್ರಿ. ಹೀಗೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅವುಗಳಿಗೆ ಪಾರ್ಶ್ವಕೋನಗಳು ಎಂದು ಕರೆಯುತ್ತೇವೆ. ಈ ಕೆಳಗಿನ ಚಿತ್ರದಲ್ಲಿ ಪಾರ್ಶ್ವಕೋನಗಳನ್ನು ಪರಿಪೂರಕ ಕೋನಗಳು ಎಂದು ಏಕೆ ಕರೆಯುತ್ತಾರೆ? ಇಲ್ಲಿ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆದ ಕಾರಣ ಇವುಗಳಿಗೆ ಪರಿಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಪೂರಕ ಕೋನಗಳು ಎಂದರೆ 90 ಡಿಗ್ರಿ, ಪರಿಪೂರಕ ಕೋನ ಎಂದರೆ 180 ಡಿಗ್ರಿ ಆಗಿರುತ್ತದೆ. ಇಲ್ಲಿ ಕೋನ AOCನ ಅಳತೆ 120 ಡಿಗ್ರಿ ಆಗಿದೆ. ಕೋನ BOCನ ಅಳತೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇದು x ಎಂದು ಇಟ್ಟುಕೊಳ್ಳೋಣ. 120 ಡಿಗ್ರಿ + x ಡಿಗ್ರಿ ಇವೆರಡನ್ನೂ ಸೇರಿದರೆ 180 ಡಿಗ್ರಿ ಆಗುತ್ತದೆ. ಆದ್ದರಿಂದ x ನ ಬೆಲೆ 180 - 120 ಡಿಗ್ರಿ. 180 - 120 60 ಡಿಗ್ರಿ ಆಗಿರುತ್ತದೆ. 120 ಡಿಗ್ರಿಯ ಪರಿಪೂರಕ ಕೋನ 60 ಡಿಗ್ರಿ ಆಗಿದೆ. ಅದೇ ಥರನಾಗಿ ಇಲ್ಲಿ ಎರಡು ಪರಿಪೂರಕ ಕೋನಗಳನ್ನು ಕೊಟ್ಟಿದ್ದಾರೆ. 150 ಡಿಗ್ರಿಯ ಪರಿಪೂರಕ ಕೋನ 30 ಡಿಗ್ರಿ. 80ರ ಪರಿಪೂರಕ ಕೋನ 100 ಡಿಗ್ರಿ ಆಗಿರುತ್ತದೆ. ಈ ಚಿತ್ರದಲ್ಲಿ ಪಾರ್ಶ್ವಕೋನಗಳ ಅನುಪಾತ 4:5 ಇದ್ದರೆ 4:5 ಇದ್ದರೆ ಪ್ರತಿಯೊಂದು ಕೋನದ ಅಳತೆ ಎಷ್ಟು ಕಂಡುಹಿಡಿಯಿರಿ. ಇಲ್ಲಿ 4x + 5 4 + 5 9. ಇಲ್ಲಿ ಮೊದಲ ಕೋನದ ಅಳತೆ 4/9 × 180 ಡಿಗ್ರಿ. ಒಟ್ಟು ಕೋನಗಳ ಅನುಪಾತ 9 ಆಗಿದೆ. 180 ಡಿಗ್ರಿ ಪರಿಪೂರಕ ಕೋನ. 5/9 × 180. ಒಂದು ಕೋನ 80 ಡಿಗ್ರಿ, ಮತ್ತೊಂದು ಕೋನ 100 ಡಿಗ್ರಿ ಆಗಿದೆ.
ಇಲ್ಲಿ ಕೋನ 1 ಮತ್ತು ಕೋನ 3 ಶೃಂಗಾಭಿಮುಖ ಕೋನಗಳಾಗಿವೆ, ಏಕೆಂದರೆ ಅವುಗಳು ವಿರುದ್ಧ ದಿಕ್ಕಿನಲ್ಲಿವೆ. ಒಂದೇ ಶೃಂಗದ ಮೂಲಕ ಹಾದು ಹೋಗಿರುವ ಉಂಟಾಗಿರುವ ಎರಡು ಕೋನಗಳು. ಇಲ್ಲಿ ಕೋನ 1 ಮತ್ತು ಕೋನ 3 ಶೃಂಗಾಭಿಮುಖ ಕೋನಗಳಾಗಿವೆ. ಕೋನ 1 ಮತ್ತು ಕೋನ 3 ಶೃಂಗಾಭಿಮುಖ ಕೋನಗಳಾಗಿವೆ. ಕೋನ 2 ಮತ್ತು ಕೋನ 4 ಇವರು ಕೂಡ ಶೃಂಗಾಭಿಮುಖ ಕೋನಗಳಾಗಿವೆ. ಕೋನ 4 ಮತ್ತು ಕೋನ 1 ಪಾರ್ಶ್ವಕೋನಗಳಿಗೆ ಉದಾಹರಣೆ. ಕೋನ 2 ಮತ್ತು ಕೋನ 3 ಪಾರ್ಶ್ವಕೋನಗಳಿಗೆ ಉದಾಹರಣೆಗಳಾಗಿವೆ. ಈ ಚಿತ್ರದಲ್ಲಿ ಒಂದು ಕೋನವನ್ನು ಕೊಡಲಾಗಿದೆ. ಆ ಕೋನದ ಅಳತೆಯನ್ನು ಉಪಯೋಗಿಸಿಕೊಂಡು ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ವಾಯ್ನ ಬೆಲೆ 60 ಡಿಗ್ರಿ, ಏಕೆಂದರೆ ಶೃಂಗಾಭಿಮುಖ ಕೋನಗಳು. ಇದು 60 ಡಿಗ್ರಿ ಆದರೆ ಎಕ್ಸ್ನ ಬೆಲೆ 120 ಡಿಗ್ರಿ. 120 + 60 ಡಿಗ್ರಿ 180 ಡಿಗ್ರಿ. ಅದೇ ಥರನಾಗಿ ಝಡ್ನ ಬೆಲೆ ಕೂಡ 120 ಡಿಗ್ರಿ ಆಗಿದೆ. ಚತುರ್ಭುಜಗಳ ಪರಿಚಯ 3 ಪುನರ್ಮನನ ಹಾಳೆ 10. ಚಿತ್ರ 1 ಸಮಾಂತರವಲ್ಲದ ರೇಖೆಗಳಾಗಿವೆ. ಚಿತ್ರ 2 ಸಮಾಂತರವಾದ ರೇಖೆಗಳಾಗಿವೆ. ಸಮಾಂತರವಲ್ಲದ ರೇಖೆಗಳು, ಸಮಾಂತರ ರೇಖೆಗಳು. ಎರಡು ಸರಳ ರೇಖೆಗಳು ಅನಂತ ರೇಖೆಯವರೆಗೂ ವೃದ್ಧಿಸಿದರು. ಅನಂತವಾಗಿ ವೃದ್ಧಿಸಿದರು. ಎರಡು ರೇಖೆಗಳು ಚಲಿಸಿದಾಗ ಎಲ್ಲಿಯೂ ಕೂಡ ಸಂಧಿಸದೇ ಇದ್ದರೆ ಅವುಗಳಿಗೆ ನಾವು ಸಮಾಂತರ ರೇಖೆಗಳು ಎಂದು ಕರೆಯುತ್ತೇವೆ. ಈ ಚಿತ್ರದಲ್ಲಿ ಉಂಟಾಗಿರುವ ಕೋನಗಳನ್ನು ನಾವು ಒಳಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ. ಈ ಥರ ಕೋನಗಳು ಉಂಟಾದರೆ ನಾವು ಒಳಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ. ಒಳಪರ್ಯಾಯ ಕೋನಗಳು ಯಾವುವು ಎಂದರೆ ಕೋನ AMN ಮತ್ತು ಕೋನ MND. ಕೋನ AMನ ಅಳತೆ ಮತ್ತು ಕೋನ DNMನ ಅಳತೆ 50 ಡಿಗ್ರಿ 50 ಡಿಗ್ರಿ. ಎರಡೂ ಕೋನಗಳ ಅಳತೆ 50 ಡಿಗ್ರಿ 50 ಡಿಗ್ರಿ. ಇವುಗಳಿಗೆ ಒಳಪರ್ಯಾಯ ಕೋನಗಳು ಎಂದು ಕರೆಯುತ್ತೇವೆ. ಒಳಪರ್ಯಾಯ ಕೋನಗಳ ಅಳತೆ ಸಮನಾಗಿರುತ್ತವೆ. ಮತ್ತೊಂದು ಜೊತೆ ಒಳಪರ್ಯಾಯ ಕೋನಗಳು ಯಾವುವು ಎಂದು ಕೇಳಿದ್ದಾರೆ. ಇಲ್ಲಿ ಒಂದು ತೀರ್ಮಾನ ಒಂದು ಬರುವುದೇನೆಂದರೆ ಒಳಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಒಳಪರ್ಯಾಯ ಕೋನಗಳ ಅಳತೆ ಸಮ ಆಗಿರುತ್ತವೆ. ಮತ್ತೊಂದು ಒಳಪರ್ಯಾಯ ಕೋನಗಳು ಕೋನ BMN. ಕೋನ BMN 130 ಡಿಗ್ರಿ. ಅದೇ ಥರನಾಗಿ ಕೋನ CNM ಇದರ ಅಳತೆಯು ಕೂಡ 130 ಡಿಗ್ರಿ. ಇದು 130 ಡಿಗ್ರಿ. ಇದರ ಅಳತೆಯು ಕೂಡ 130 ಡಿಗ್ರಿ ಆಗಿರುತ್ತದೆ, ಏಕೆಂದರೆ ಇವು ಪರಿಪೂರಕ ಕೋನಗಳಾಗಿರುತ್ತವೆ. ಒಳಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಈ ಚಿತ್ರದಲ್ಲಿ ಉಂಟಾಗಿರುವ ಕೋನಗಳು ಹೊರಪರ್ಯಾಯ ಕೋನಗಳಾಗಿವೆ. ಕೋನ PMB ಮತ್ತು ಕೋನ CNQ. ಕೋನ PMBನ ಅಳತೆ 60 ಡಿಗ್ರಿ ಆಗಿದೆ. ಅದೇ ಥರನಾಗಿ ಕೋನ CNBನ ಅಳತೆಯು ಕೂಡ 60 ಡಿಗ್ರಿಗೆ ಸಮನಾಗಿದೆ. ಹೊರಪರ್ಯಾಯ ಕೋನಗಳ ಅಳತೆ 60 ಡಿಗ್ರಿ ಆಗಿದೆ. ಹೊರಪರ್ಯಾಯ ಕೋನಗಳ ಅಳತೆ 60 ಡಿಗ್ರಿ ಸಮನಾಗಿವೆ. ಹೊರಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಮತ್ತೊಂದು ಹೊರಪರ್ಯಾಯ ಕೋನಕ್ಕೆ ಉದಾಹರಣೆ ಕೇಳಿದಾಗ ಕೋನ AMP, ಕೋನ DNQ. ಹೊರಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಮತ್ತೊಂದು ಹೊರಪರ್ಯಾಯ ಕೋನಕ್ಕೆ ಉದಾಹರಣೆ ಯಾವುದು ಎಂದರೆ ಕೋನ PMA ಮತ್ತು ಕೋನ BNQ. ಇವುಗಳ ಅಳತೆ 120 ಡಿಗ್ರಿ 120 ಡಿಗ್ರಿ. ಹೊರಪರ್ಯಾಯ ಕೋನಗಳು ಕೂಡ ಸಮನಾಗಿರುತ್ತವೆ. ಈ ಚಿತ್ರದಲ್ಲಿ ಅನುರೂಪ ಕೋನಗಳನ್ನು ಕೊಟ್ಟಿದ್ದಾರೆ.
ಕೊಟ್ಟಿರುವ ಕೋನಗಳು ಯಾವುವು ಎಂದರೆ ಅನುರೂಪ ಕೋನಗಳು. ಇದರ ಅಳತೆ 50 ಡಿಗ್ರಿ. ಕೋನ PMB ಅದೇ ಥರನಾಗಿ ಕೋನ MND ಇದರ ಅಳತೆಯು ಕೂಡ 50 ಡಿಗ್ರಿ ಆಗಿದೆ. ಕೋನ PMB 50 ಡಿಗ್ರಿ ಆಗಿದೆ. ಕೋನ MND ಇದರ ಅಳತೆಯು ಕೂಡ 50 ಡಿಗ್ರಿ ಆಗಿದೆ. ಅನುರೂಪ ಕೋನಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ. ಅನುರೂಪ ಕೋನಗಳು ಕೂಡ ಪರಸ್ಪರ ಸಮನಾಗಿರುತ್ತವೆ. ಅನುರೂಪ ಕೋನಗಳ ಅಳತೆಯು ಕೂಡ ಸಮನಾಗಿರುತ್ತವೆ. ಮತ್ತೊಂದು ಅನುರೂಪ ಕೋನಗಳು ಯಾವುವೆಂದರೆ ಕೋನ AMP ಮತ್ತು ಕೋನ CNM. ಕೋನ AMP ಕೋನ CNP ಇವುಗಳ ಅಳತೆಯು ಕೂಡ ಸಮನಾಗಿರುತ್ತವೆ. ಕೋನ AMPಯ ಅಳತೆ 130 ಡಿಗ್ರಿ, ಏಕೆಂದರೆ 130 + 50 ಪರಿಪೂರಕ ಕೋನ ಆಗುತ್ತದೆ. ಅದೇ ಥರನಾಗಿ ಇಲ್ಲಿ ಕೊಟ್ಟಿರುವ ಕೋನಗಳು ಅಂತರ್ಕೋನಗಳಾಗಿವೆ. ಅಂತರ್ಕೋನಗಳು ಒಂದೇ ಬದಿಯಲ್ಲಿ ಉಂಟಾಗಿರುವ ಕೋನಗಳನ್ನು ಅಂತರ್ಕೋನಗಳು ಎಂದು ಕರೆಯುತ್ತೇವೆ. ಇಲ್ಲಿ ಕೋನ AMನ ಅಳತೆ ಮತ್ತು ಕೋನ CNMನ ಅಳತೆಯನ್ನು ಅಳೆದಾಗ, ಇಲ್ಲಿ ಕೋನ CNM ಅನ್ನು ಅಳೆದಾಗ ನಮಗೆ 130 ಡಿಗ್ರಿ ದೊರಕುತ್ತದೆ. 130 ಡಿಗ್ರಿ. ಅದೇ ಥರನಾಗಿ ಕೋನ ANMN ಅನ್ನು ಅಳೆದಾಗ ನಮಗೆ 50 ಡಿಗ್ರಿ ಉತ್ತರ ದೊರಕುತ್ತದೆ. AMNನ ಅಳತೆ ಕೋನ AMನ ಅಳತೆ 50 ಡಿಗ್ರಿ. ಕೋನ CNMನ ಅಳತೆ 130 ಡಿಗ್ರಿ. 130 + 50 180 ಡಿಗ್ರಿ ಆಗುತ್ತದೆ. ಇಲ್ಲಿ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ತೀರ್ಮಾನ ಏನೆಂದರೆ ಈ ಕೋನಗಳ ಮೊತ್ತ ಅಂತರ್ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಅಂತರ್ಕೋನಗಳು ಪರಿಪೂರಕ ಕೋನಗಳಾಗಿರುತ್ತವೆ ಎಂದು ಹೇಳಬಹುದು. ಮತ್ತೊಂದು ಜೊತೆ ಅಂತರ್ಕೋನಗಳು ಯಾವುವು ಎಂದರೆ ಕೋನ BMC, BMN ಮತ್ತು ಕೋನ BNM, DNM. ಇವು ಕೂಡ ಅಂತರ್ಕೋನಗಳಿಗೆ ಉದಾಹರಣೆಗಳಾಗಿವೆ. ಈ ಚಿತ್ರದಲ್ಲಿ ಬಾಹ್ಯ ಕೋನಗಳ ಮೊತ್ತ. ಬಾಹ್ಯ ಕೋನಗಳು ಯಾವುವು ಎಂದು ನೋಡಿ. ಕೋನ PMB ಮತ್ತು ಕೋನ DNQ. ಕೋನ BMP 50 ಡಿಗ್ರಿ. ಕೋನ DNQ 130 ಡಿಗ್ರಿ. ಇವುಗಳ ಮೊತ್ತ ಕೋನ PMB 50 ಡಿಗ್ರಿ, ಕೋನ DNQ 130 ಡಿಗ್ರಿ. ಇವುಗಳನ್ನು ಕೂಡಿಸಿದಾಗ ಬರುವ ಉತ್ತರ 180 ಡಿಗ್ರಿ. ಮತ್ತೊಂದು ಜೊತೆ ಬಾಹ್ಯ ಕೋನಗಳ ಮೊತ್ತ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ ಕೋನ AMP ಮತ್ತು ಕೋನ CNQ. ಕೋನ AMP 130 ಡಿಗ್ರಿ, ಕೋನ CNQ 50 ಡಿಗ್ರಿ ಆಗಿರುತ್ತದೆ. ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ AB ಮತ್ತು CD ಸಮಾಂತರ ರೇಖೆಗಳಿಗೆ PQ ಛೇದಕವನ್ನು ಎಳೆದಾಗ M ಮತ್ತು Nಗಳಲ್ಲಿ ಛೇದಿಸುತ್ತವೆ. ಇಲ್ಲಿ ಉಂಟಾಗಿರುವ ಕೋನಗಳು. ಒಂದು ಜೊತೆ ಪಾರ್ಶ್ವ ಕೋನಗಳು ಯಾವುವು ಎಂದು ಕೇಳಿದ್ದಾರೆ. ಇಲ್ಲಿ ಉಂಟಾಗಿರುವ ಪಾರ್ಶ್ವ ಕೋನಗಳು ಕೋನ PMA ಮತ್ತು ಕೋನ PMB ಇವು ಪಾರ್ಶ್ವ ಕೋನಗಳಾಗಿವೆ. ಒಂದು ಜೊತೆ ಶೃಂಗಾಭಿಮುಖ ಕೋನಗಳು ಕೋನ PMA ಮತ್ತು ಕೋನ NPB, BMN ಈ ಥರನೂ ಕೂಡ ಬರೆಯಬಹುದು. ಒಂದು ಜೊತೆ ಒಳಪರ್ಯಾಯ ಕೋನಗಳು ಯಾವುವು? ಒಳಪರ್ಯಾಯ ಕೋನಗಳಿಗೆ ಉದಾಹರಣೆ ಈ ಥರನಾಗಿ ಬರೆಯಬೇಕು. ಇಲ್ಲಿ ಒಳಪರ್ಯಾಯ ಕೋನಗಳಿಗೆ AMN, ಕೋನ AMN ಅದೇ ಥರನಾಗಿ ಕೋನ MND, ಕೋನ DNM, ಕೋನ MND, ಕೋನ MND. ಒಂದು ಜೊತೆ ಹೊರಪರ್ಯಾಯ ಕೋನಗಳು ಈ ಥರನಾಗಿ ಹೊರಪರ್ಯಾಯ ಕೋನಗಳನ್ನು ಬರೆಯಬೇಕು. ಕೋನ PMB, ಕೋನ PMB, ಕೋನ CNQ, ಕೋನ CNQ
ಇವು ಕೂಡ ಒಂದು ಹೊರ ಪರ್ಯಾಯ ಕೋನಗಳಾಗಿವೆ. ಒಂದು ಜೊತೆ ಅನುರೂಪ ಕೋನಗಳು ಈ ಥರನಾಗಿ ಪಿ ಎಂ ಬಿ ಕೋನ PMB ಮತ್ತು ಕೋನ MND ಅದೇ ಥರನಾಗಿ ಛೇದಕದ ಒಂದೇ ಬದಿಯಲ್ಲಿ ಏರ್ಪಟ್ಟ ಒಂದು ಜೊತೆ ಅಂತರ್ಕೋನಗಳು ಕೋನ AMN ಮತ್ತು ಕೋನ CNM. ಛೇದಕದ ಒಂದೇ ಬದಿಯಲ್ಲಿ ಏರ್ಪಟ್ಟ ಒಂದು ಜೊತೆ ಬಾಹ್ಯ ಕೋನಗಳು ಕೋನ PMB ಮತ್ತು ಕೋನ DNQ. ಹೀಗೆ ನಾವು